ಫೈನಲಾಗಿ ಟಿಕೆಟ್ ತಗೊಂಡಾಗಿದೆ. ಪ್ರತಿ ಸಿಲಿ ಹೋಗ್ತಿದೆ ನಾನು ಮತ್ತೆ ಪ್ರತೀಕ. ಯಪ್ಪ ಎಷ್ಟು ಒಜ್ಜಿದ ಗ್ಯಾಸು. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಟು ನ್ಯೂ ಬ್ಲಾಗ್. ನಿನ್ನೆಯಿಂದ ಮಂತ್ರಾಲಯದಿಂದ ಈಗ ಬಂದಿದ್ದೀನಿ. ಇನ್ನೂ ಸ್ನಾನ ಆಗಿಲ್ಲ, ನಾನು ಹಂಗೆ ಇದ್ದೀನಿ. ಏನಂದರೆ ಬೆಳಗ್ಗೆ ಹೋಗಿ ಇಡ್ಲಿ ತಂದುಕೊಟ್ಟೆ. ಹಾಗೆ ಗ್ಯಾಸ್ನ ಹೋಗಿ ಚೆಕ್ ಮಾಡ್ಕೊಂಡ್ಬಂದೆ. ಗ್ಯಾಸ್ ಕೊಡ್ತಾ ಇದ್ದಾರೆ. ಗ್ಯಾಸಿನ ರೇಟ್ ಅಂತೂ ಫುಲ್ ಜಾಸ್ತಿ ಆಗಿಬಿಟ್ಟಿದೆ. ಮೊದಲಿಗೆ 900 ರೂಪಾಯಿ ಇತ್ತು, ಈಗ 970 ರೂಪಾಯಿ ಆಗಿದೆ. ಅದಕ್ಕೋಸ್ಕರ ಈಗ ಅದನ್ನು ಸನ್ಮಾನ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಗ್ಯಾಸು ಕೂಸಿದ್ದು ಅಂತ ದೊಡ್ಡ ಸೆಲೆಬ್ರಿಟಿ. ಈಗ ಎಲ್ಲರೂ ಗ್ಯಾಸ್ ಫುಲ್ ರೇಟ್ ಜಗ್ಗಿ ಆಗ್ಬಿಟ್ಟಿದೆ. ಈಗ ಹೋಗೋಣ ಬನ್ನಿ ಗಾಯ್ಸ್. Symphony, dangers, baseline, rats scurry faster, chasing shadow light. ಇರೋದು ಜನ ನೋಡಿ ಎಷ್ಟು ಕ್ಯೂ ಇದೆ. ಸಿಲಿಂಡ್ರು ಇದೊಂಥರ ಬಂಗಾರ ಸಿಲಿಂಡರ್ ಇದ್ದಂಗೆ. ಇಷ್ಟು ಈಗ ನೀ ಖಾಲಿ ಸಿಲಿಂಡರ್ ಕೊಟ್ಟು ಹೊಸ ಸಿಲಿಂಡರ್ ತಗೊಂಡು ಹೋಗೋಣ. ನಮ್ದು ಈಗ ಬರ್ಕಂತ ಇದ್ದಾರೆ. ಡೈರೆಕ್ಟ್ ಸಿಲಿಂಡರ್ ತಗೊಂಡು ಹೋಗೋದು. ಗ್ಯಾಸ್ ಫುಲ್ ತೊಗೊಂಡಿದ್ದಾಯ್ತು, ಈಗ ಹೋಗೋಣ ಬನ್ನಿ. ಗ್ಯಾಸ್ ಇಲ್ಲ ಲೇಟಿಂಗ್ ಮನಿ. ಯಪ್ಪ ಎಷ್ಟು ಒಜ್ಜಿದ ಗ್ಯಾಸು. ಈಗ ಕೂಸು ಥರ ಜೋಪಾನವಾಗಿ ಮನೆ ಕರ್ಕೊಂಡು ಹೋಗ್ಬೇಕು. ಗ್ಯಾಸ್ ಹೇಗಿದೆ ಯಾಕೆಂದರೆ ಗ್ಯಾಸ್ ಫುಲ್ ರೇಟನ್ನು ಜಗ್ಗಿ ಆಗ್ಬಿಟ್ಟಿದೆ ಅಲ್ಲ, ಅದಕ್ಕೋಸ್ಕರ ಇದ್ರ ಜೊತೆ ಒಂದು ರೀಲ್ಸ್ ಮಾಡೋಣ ಗ್ಯಾಸ್ ಜೊತೆ. ಈ ಸಿಲಿಂಡರ್ನ ಮನೆ ಒಳಗೆ ಆರತಿ ಮಾಡ್ಕೊಂಡು ತೊಗೊಂಡೋಗೋಣ. ನಮಕ್ಕ ಚೆನ್ನೈಯಿಂದ ಬಂದ್ರು ಸುಮ್ಮನೆ ಕೊಡಂಗಿಲ್ಲ. ಇಲ್ಲ ಪೂರಿ ಮಾಡ್ಕೊಂಡ ಅಲ್ಲೂ ಫುಲ್ ಬಿಸಿ, ಇಲ್ಲ ಅಜ್ಜಿನೂ ಬಿಸಿ. ಇವತ್ತು ಪೂರಿ ಬದಲು ತಿನ್ನೋಣ. ಈಗ ತಾನೇ ಸ್ನಾನ ಆಯಿತು. ನಾನು ಈಗ ಪೂರಿ ಮತ್ತೆ ಪಲ್ಯ ತಿನ್ನೋಣ. ಇವತ್ತು ಫುಲ್ ಎಕ್ಸೈಟ್ಮೆಂಟ್ ಇದ್ದೀನಿ. ನಮ್ಮ ಅಕ್ಕ ಬಾಬಾ ಬಂದಿದ್ದಾರೆ ಅಂತ ಹೇಳೋದಕ್ಕೋಸ್ಕರ. ಮುದ್ರಿ ಚಕ್ರ ಶಂಕ ಹಚ್ಕೊಳ್ಳೋದು ನಾರಾಯಣ ಮುದ್ರೆ ಹಚ್ಕೊಂಡಿದ್ದಾರೆ. ನೋಡಿ ತೋರಿಸ್ತಿದ್ದಾರೆ ನೋಡ್ರಿಗ ನಾರಾಯಣ ಮುದ್ರೆ ಹಚ್ಕೊಂಡಾರೆ. ನಮ್ಮ ಅಮ್ಮಂದು ಹೊಸ ಡೈನಿಂಗ್ ಟೇಬಲ್ ಬಂದಿದೆ. ಇಲ್ಲಿ ನೋಡ್ತಾ ಇರೋದು ಹೊಸ ಡೈನಿಂಗ್ ಟೇಬಲ್. ಅದ್ರ ಮೇಲೆ ಮಸ್ತ್ ತಕ್ಕೊಂಡು ಊಟ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಮ್ಮಮ್ಮ ಇದ್ದಾರೆ. ಹರೇ ಕೃಷ್ಣಮ್ಮ. ಪೂರಿ ಹಾಕ್ರಿ, ಪೂರಿ ವೇಸ್ಟ್, ಪೂರಿ ಹಾಕ್ರಿ, ಪೂರಿ. ಈಗ ತಾತನ ಬಿಟ್ಟು ಬರಬೇಕು, ತಾತನ ಬಿಟ್ಟು ಅಜ್ಜನ ಬಿಟ್ಟು ಬರಬೇಕು. ಹಂಗೆ ಇವತ್ತು ಸಿಲಿ ಹೋಗ್ತೀನಿ ನಾನು ಮತ್ತು ಪ್ರತೀಕ. ಎಲ್ಲರೂ ಕ್ಯಾರಮ್ ಬೋರ್ಡ್ ಆಡೋ ಸಮಯ. ನಾನು ಗಗನಕ್ಕ, ರಾಜು ಮಾಮ कैसे लोग रहते हैं यार ಬಾಬಾ ತಾತ ನಾವೆಲ್ಲ ಟೀಮ್ ನೋಡ್ಕೊಳ್ಳೋಣ. ನಾನು ಮಾಮ ಒಂದು ಟೀಮು, ಬಾಬಾ ಮತ್ತೆ ಅಕ್ಕ ಒಂದು ಟೀಮ್. ಮ್ಯಾಚ್ ಅಂತ ನಾವು ಗೆದ್ದಿದ್ದೀವಿ. ಈಗ ಮ್ಯಾಚ್ ಇಂದ ಇವ್ರು ಗೆದ್ದಿದ್ದಾರೆ. ನೆಕ್ಸ್ಟ್ ನಾವೇ ನೋಡೋಣ. ಓ ಗುಡ್ ಶಾಟ್. ಎಲ್ಲ ಹೊಡೆದ್ಬಿಟ್ರೆ ನಾವೇನಪ್ಪ ಅಣ್ಣ. A few moments later. ಒಂದು ತಾಸು ಆದ್ಮೇಲೆ ಪ್ರತೀಕ್ ಅವರು ಈಗ ಬಂದಿದ್ದಾರೆ. ಹೆಂಗಿದ್ದಾರೆ ಪ್ರತೀಕ್ ಅವರೇ? ಹಣ ಬಂದ ಇವ್ರದಂತೂ 20K ಆಯಿತು. ನೆಕ್ಸ್ಟ್ ಆಯ್ತು ಇವರಿಂದ ಒಂದು ಗೂಗಲ್ ಪಿನ್ ಬಂದುಬಿಟ್ರೆ ಮುಗಿದೋಯ್ತು. ಬನ್ನಿ ಆದಷ್ಟು ಬೇಗ ಸ್ವಿಮ್ಮಿಂಗ್ ಫೂಲಿಗೆ ಹೋಗೋಣ. ಇವತ್ತು ಎಷ್ಟು ಒಂದು 2 ಇಯರ್ಸ್ ಆಯಿತು ಸ್ವಿಮ್ಮಿಂಗ್ ಮಾಡೇ ಇಲ್ಲ. ಮಾಡೋಣ. ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವೀಗ ಡೈರೆಕ್ಟಾಗಿ ಸ್ವಿಮ್ಮಿಂಗ್ ಫೂಲಿಗೆ ಬಂದಿದ್ದೀವಿ. ಪ್ರತೀಕ್ ಈಗ ನಾನು ಒಳಗೆ ಹೋಗ್ತಾ ಇದ್ದೀವಿ. ಫೈನಲಾಗಿ ಟಿಕೆಟ್ ತೊಗೊಂಡಾಗಿದೆ. ಪ್ರತೀಕ್ ಅವರು ಇಲ್ಲಿದ್ದಾರೆ. ತೊಗೊಂತ ಟಿಕೆಟ್ ಹೋಗೋಣ ಬರೋ ಜಲ್ದಿ ಆದಷ್ಟು ಬೇಗ. ಎಕ್ಸೈಟೆಡಾ? ನೋಡ್ತಾ ಇರ್ಬೋದು ಜನ ಫುಲ್ಲು. ಇವರಂತರೂ ಪ್ರೋಪರ್ ಇದ್ದಾರೆ ಸ್ವಿಮ್ಮಿಂಗಲ್ಲಿ. ಫೈನಲಿ ಆಗಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮುಗಿದಾಯ್ತು. ಜಸ್ಟ್ ತಾನೇ ಮನೆಗೆ ಹೋಗ್ತಾ ಇದ್ದೀನಿ. ಭಾಳ ಹೊತ್ತಾಯಿತು ಸ್ವಿಮ್ಮಿಂಗ್ ಆಡಿ. ಈಗ ಮನೆಗೆ ಹೋಗೋಣ. ಇನ್ನೊಂದು ಪ್ರಾಬ್ಲಮ್ ಆಯಿತು, ನನ್ನ ವಾಚ್ ಕಳೆದೋಗಿದೆ. ಬಟ್ಟೆಯಲ್ಲಿ ವಾಚು ಸುತ್ತಿಟ್ಟಿದ್ದೆ, ಬಟ್ ಎಲ್ಲೋಯ್ತು ಗೊತ್ತಾ ಇಲ್ಲ. ಅವಾಗ ಹುಡ್ತಾ ಇದ್ದೀನಿ, ಬಟ್ ಇಲ್ಲೇ ಸುತ್ತಿಟ್ಟಿದ್ದೆ. ಎಲ್ಲೋಯ್ತು ಯಾವುದಿಲ್ಲ ಪ್ರತ್ಯೇಕ. ಕಂಟ್ರೋಲ್ ರೂಮಿಗೆ ಬಂದಿದ್ದೀನಿ. ನೋಡೋಣ, ಕೇಳೋಣ ಅನ್ಸುತ್ತೇನೋ. ಬಟ್ ಅವ್ರು ಅಂತಿದ್ದಾರೆ ಕ್ಯಾಮ್ರಾ ಇಲ್ಲ ಅಂತೆ. ನೋಡೋಣ ಮನೆಗೆ. ಬಟ್ ವಾಚಿಂಗ್ ಸಿಗಲಿಲ್ಲ. ವಾಚ್ ಹೋಯ್ತ್ರಿ. ಎಷ್ಟು 3 ವರ್ಷದಿಂದ ಹಾಕೊಂಡು ಮಾಡ್ತಾ ಇದೆ. ಬಟ್ ಆಮೇಲೆ ಬಟ್ ಈ ಕೈ ಒಂಥರ ಖಾಲಿ ಕಾಣ್ತಾ ಇದೆ ನನಗೆ. ಬಟ್ ಇನ್ನೊಂದು ವಾಸ್ತು ಹೋಗ್ಬೇಕು. ಫಸ್ಟ್ ನೋಡ್ತಾ ಇರೋದು ಈ ಸೀನ್ ನೋಡಿ ಹೆಂಗಿದೆ. ನಮ್ದು ಇನ್ನೊಂದೇನು ಅಂದರೆ ನೋಡ್ತಾ ಇರೋದು ನಮ್ಮ ರಾಯಚೂರಲ್ಲಿ ಸ್ಟೇಡಿಯಂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ. ನವೋದಯ ಸ್ಟೇಡಿಯಂ, ಕ್ರಿಕೆಟ್ ಸ್ಟೇಡಿಯಂ ಅಂತೇಳಿ ನೋಡಿ 4 ಲೈಟ್ ಹಾಕಿದ್ದಾರೆ. ಇದೊಂದು ಆಗ್ಬಿಟ್ರೆ IPL ನಮ್ಮ ಇಂಡಿಯಾ ರಾಯಚೂರು IPL ಆಗುತ್ತೆ. ಆಮೇಲೆ ಚಿಂತೆನೇ ಇರಂಗಿಲ್ಲ. ದೊಡ್ಡ ಊರಿಗೆ ಹೋಗಿ ದೂರಕ್ಕೆ ಚಿಂತೆನೇ ಬರೋಂಗಿಲ್ಲ. ಆರಾಮ್ಸಲ್ಲಿ ಬಂದು ಟಿಕೆಟ್ ನೋಡ್ಬೋದು ಆರಾಮ್ಸಾಗಿ.
ವಿರಾಟ್ ಕೊಹ್ಲಿ ಎಲ್ಲ ಪ್ಲೇಯರ್ಸ್ ಬರ್ತಿರ್ತಾರೆ. ಇರ್ಬೋದು ಆಲ್ಮೋಸ್ಟ್ ಗ್ರೌಂಡ್ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಗ್ರೌಂಡ್ ನೋಡಿ, ಈಗ ಮೇನ್ ಇದು ಟ್ಯಾಂಕ್ ಇದೆಯಲ್ಲ, ಅದು ಮೇನ್ ಪಿಚ್ಚು. ಇದೆಲ್ಲ ಬೌಂಡ್ರೀಸು, ಲೈಟ್ಸು ಎಲ್ಲ ನೋಡಿ. ಇಲ್ಲೆಲ್ಲ ಪ್ರಾಕ್ಟೀಸಿಂಗ್ ಮಾಡೋದು ಟರ್ಫ್ಗಳು. ಫೈನಲಿ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನಂತೂ ಫುಲ್ ರೆಡಿಯಾಗಿ ಮಾಳಿಗೆ ಮೇಲೆ ಬಂದಿದ್ದೀನಿ. ಫೈನಲಿ ಮೇಲೆ ಇದಕ್ಕೋಸ್ಕರ ಬಂದಿದ್ದೆ ಅಂದರೆ ನಮ್ಮಿಬ್ಬರದು ನಮಗಿಂತ ಅಕ್ಕಂದು ಬಾವಂದು ಫೋಟೋಶೂಟ್ ನಡೀತಾ ಇದೆ, ಅದಕ್ಕೋಸ್ಕರ. ಫೈನಲಾಗಿ ಫೋಟೋಶೂಟ್ ಎಲ್ಲ ಮುಗಿದಾಯಿತು. ಈಗ ಬಾವ ಅಕ್ಕಂಗೆ ಮೆಹಂದಿ ಹಾಕೊಂಡಿದ್ರಲ್ಲ, ಅದು ಕೆಂಪು ಆಗ್ಬೇಕಂತೇಳಿ ಕೈ ಎಣ್ಣೆ ಹಾಕ್ತಾ ಇದ್ದಾರೆ ನೋಡಿರಿ, ನೋಡ್ತಾ ಇರ್ಬೋದು. ಬ್ರೋ, ನಮ್ಮ ಪ್ರೀತಿಯಾದ ಸ್ಪಂದನ ಅವ್ರು ಬಂದಿದ್ದಾರೆ, ತಂಗಿ. ಅಂತೂ 20,950 ಆಗಿದೆ. ಬಟ್ ನನ್ನ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಪ್ಲೀಸ್. ಇವೊಂದಾಗಲೇ ಗೂಗಲ್ ಪಿನ್ ಬಂತು, ಎಲ್ಲ ಬಂತು. ನನ್ನ ಬರೀ 1162 ಆಗಿದೆ. ನೋಡ್ತಾ ಇದ್ರು ಈಗ 20,920. ಏನಪ್ಪ ಅಂತೂ ಬಂದಿದ್ವಿ, ಬಟ್ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು, ಬಾವ, ಅಕ್ಕ, ಪ್ರತೀಕ್, ಸ್ಪಂದನ ಎಲ್ಲರನ್ನ ಓದಕ್ಕೆ ಟೀ ಕುಡಿಯೋಕೆ ಬಂದಿದ್ವಿ. ಪ್ರತೀಕ್ ಅವರು ನಮ್ಮ ಗಾಡಿ ಬಿಡ್ತಾ ಇಲ್ಲ ಅನ್ನೋ ಕಾಣಿಸ್ತಾ ಇದೆ. ಅವ್ರಿಗೆ ಫುಲ್ ಗಾಡಿ ಇಷ್ಟ ಆಗ್ಬಿಟ್ಟಿದೆ. ಅಕ್ಕ ಬಾವ ಅಲ್ಲಿ ಹೋಗಿದ್ದಾರೆ ಐಸ್ ಕ್ರೀಮ್ ತೊಗೊಳಕ್ಕೆ. ಐಸ್ ಕ್ರೀಮ್ ತೊಗೊಂಡ್ಬಿಟ್ಟು ಸೊ ಈಗ ಅಕ್ಕ ಮೊನ್ನೆ ಬಿಟ್ಟು ಬಂದಾಯಿತು. ಈಗ ಕೃಷ್ಣ ಫೋನ್ ಮಾಡಿದ್ದ, ಅವನ್ನ ಸ್ವಲ್ಪ ಬೆಟ್ಟಗಳಂತಂದಾನೆ. ಆಫ್ಟರ್ ಲಾಂಗ್ ಟೈಮ್ ಒಂದು ಬೆಟ್ಟ ಆಗ್ತಾಯಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಂತಲ್ಲ, ಒಂದು 2-3 ಮಂತ್ಸ್ ಆಯಿತು ಬೆಟ್ಟ ಆಗಿಲ್ಲ ಅವನಿಗೆ. ಸೊ ಫೈನಲಾಗಿ ನಾನು ಕೃಷ್ಣ ಕಾಲ್ ಮಾಡಿದ್ರೆ ರಾವ್ ಕಾಫಿಗೆ ಬಂದಿದ್ದೀನಿ. ಈಗ ಅವನು ಆಲ್ರೆಡಿ ಕಾಲಲ್ಲಿ ಆರ್ಡರ್ ಮಾಡಿ ಹೇಳ್ಬಿಟ್ಟಿದ್ದಾನೆ. ಇದು ಆಕ್ಚುಲಿ ಚೆನ್ನಾಗಿದೆ. ಕೋಲ್ಡ್ ಕಾಫಿ ಅಂತೇಳಿ 3 ಕೋಲ್ಡ್ ಕಾಫಿ ಹೇಳಿದ್ದಾನೆ. ಅವ್ನು ಬರೋ ತನಕ ವೇಟ್ ಮಾಡ್ತಾ ಇದ್ದೀನಿ, ಏನೂ ಇಲ್ಲ ಅಂತ ಗೊತ್ತಿರ್ಬೋದು. ಲಾಸ್ಟ್ ಒಂದು ವಿಡಿಯೋಲಿ ಫುಲ್ ವೈರಲ್ ಆಗಿದ್ದಾರೆ. ಹೆಂಗಿದ್ರೆ ಬ್ರೋ? ವೈರಲ್ ಆಗಿದೆ, ಫುಲ್ ವೈರಲ್ ಆಗ್ಯದ. ಹಾಗಾಗಿ ಕೋಲ್ಡ್ ಕಾಫಿ ಆರ್ಡ್ರ್ ಮಾಡಿದ್ದಾರೆ. ನಮ್ಮ ಕೃಷ್ಣಾಚಾರ್ ಅವರು ಫುಲ್ಲು ಗೆಟಪೇ ಚೇಂಜ್ ಆಗಿಬಿಟ್ಟಿದೆ. ಗೊತ್ತಿರ್ಬೋದು, ಒಂದು ಮಾವಿನಕೆರೆಯಲ್ಲಿ ವಿಡಿಯೋ ಇದ್ದಿದ್ದು ಫುಲ್ ವೈರಲ್ ಆಗಿದೆ. ಹೆಂಗಿದ್ದೀರಣ್ಣ? ಚೆನ್ನಾಗಿದ್ದೀನಿ ಬ್ರೋ, ನೀವು? ಸೂಪರ್ ಆಗಿದ್ದೀನಿ, ಚೆನ್ನಾಗಾಯ್ತು. ಫೈನಲ್ ಆಗಿ ರಾಕ್ ಕೆಫೆಯಿಂದ ಇವಾಗ ಬರೀ ಹೋಗ್ತಾ ಇದ್ದೀನಿ. ಅಮ್ಮಗೆ ಎದ್ದು ಹೇಳ್ಬಿಟ್ಟೆ ಜೋಳ ಇಟ್ಟು ತರ್ತೀನಿ ಅಂತೇಳಿ. ಯಾವಾಗಲೂ ಎಲ್ಲ ಅಂಗಡಿ ಕ್ಲೋಸ್ ಆಗಿಬಿಟ್ಟಿದ್ದಾವೆ. ಮೈಸೂರಂತರೂ ಪಕ್ಕರನೀಗ ಒಂದು ಓಪನ್ ಆಗಿಲ್ಲ ಶಾಪು. ಇನ್ನೊಂದಲ್ಲಿ ವಾಸನೆ ಬರ್ತಾ ಇದೆ, ನೋಡೋಣ ಬನ್ನಿಗೆ. ಸೊ ಎಲ್ಲ ಅಂಗಡಿ ಕ್ಲೋಸ್ ಆಗಿಬಿಟ್ಟಿದ್ದಾವೆ. ಅಪ್ಪ ಈ ಮನೆಗಳಂತೂ ಮೈಸೂರಂತೂ ಪಕ್ಕನೇ. ಈ ಅಮ್ಮ ಏನಂತಾರೂ ಗೊತ್ತಿಲ್ಲ, ಬಟ್ ನೋಡೋಣ ಬನ್ನಿ. ಕ್ರಾಸಿಂಗ್ ಫಿಂಗರ್ ಅಂಜಿಕೆ ಆಗ್ತಾಯಿದೆ. ಅದರ ಬೇರೆಯಲ್ಲಿ ಫುಲ್ ಲೇಟಾಗಿ ಬಂದಿದ್ದೀನಿ. ಟೈಮು ಎಕ್ಸಾಕ್ಟಾಗಿ 11 o'clock ಆಗಿದೆ. ಯಾವ ಅಂಗಡಿ ಓಪನ್ ಮಾಡಿರ್ತಾರೆ. ನಾನು ಏನೋ ಒಂದು ಹೇಳಿಬಿಟ್ಟೆ, ದೇವರೇ ಕಾಪಾಡಪ್ಪ ರಾಯರೇ ನೀನೇ ಎಲ್ಲ ನನಗೆ. ಈಗ ನೋಡಿ ಕದ್ದು ಮುಚ್ಚಿ ಚೇಂಜ್ ಮಾಡ್ತೀನಿ ನೋಡಿ ನಮ್ಮ ಬೆಕ್ಕುಗ.